ಓಟೇ ಕೇಳಿಲ್ಲ ನಾನು. ಇಡೀ ನನ್ನ ಕ್ಷೇತ್ರದೊಳಗೆ ನಾನು ಓಟ್ ಕೇಳಿದಲ್ಲಿ ಎಲ್ಲ ದೊಡ್ಡ ದೊಡ್ಡ ಸಭೆಯಲ್ಲಿ ಮಾತ್ರ. ಈಗ ನಾನೇನು ಗ್ರಾಮ ಪಂಚಾಯತಿ ಮಟ್ಟಕ್ಕೆ ಹೋಗ್ತಾ ಇದ್ದೀನಿ. ನಿನ್ನೆ ವಾರ್ಡ್ ಮಟ್ಟ ನೀವು ನೋಡಿದ್ರಿ, ಎಲ್ಲ 32 ವಾರ್ಡ್ ಮುಗಿಸ್ದೆ. ಒಂದು ಕಡೆಗೆ 4 ವಾರ್ಡ್ ಮಾಡಿದ್ವಿ, ಒಂದು ಕಡೆಗೆ 3 ವಾರ್ಡ್ ಮಾಡಿದ್ವಿ, ಒಂದು ಕಡೆ 2 ವಾರ್ಡ್ ಮಾಡಿದ್ವಿ, ಡಿಪೆಂಡಿಂಗ್ ಆನ್ ಸೈಜಸ್ಸು ಏರಿಯಾ ಎಲ್ಲ. ಎಲ್ಲದೂ ಸೂಪರ್ ಹಿಟ್, ಯಾವುದೂ ಫ್ಲಾಪ್ ಆಗಲಿಲ್ಲ. ಎಲ್ಲ ಮುಸ್ಲಿಮ್ಸು ಕೂಡ ಸರ್ ಹೋದ್ಸತಿ ತಪ್ಪಾಗಿದೆ, ನಾನು ಅವ್ರು ನನ್ನ ಮೇಲೆ ಆಗ್ತಾ ಇಲ್ಲ, ಹೋದ್ಸತಿ ನಾವು ವೋಟ್ ಮಾಡಿಲ್ಲ. ಈಗ ನಿನ್ನೆ ಟಿಪ್ಪು ನಗರನ ಬೆಳಗ್ಗೆ ಫಸ್ಟು ನಾವು ಹೋಗಿದ್ದು ಅಶೋಕ್ ನಗರ, ಮತ್ತು ಟಿಪ್ಪು ನಗರ ನಿನ್ನೆ ಮೊನ್ನೆ ಅವ್ರು ಹೇಳಿದ್ರು ಸರ್ ನಾವೆಲ್ಲ ನಿಮ್ಮ ತಂದೆಗೆ ವೋಟ್ ಹಾಕ್ತಾ ಇದ್ವಿ ಸರ್, ನಾವೆಲ್ಲ ತಪ್ಪು ಮಾಡಿದ್ವಿ. ಅವರೇ ಹೇಳಿದ್ದು, ನಾನಲ್ಲ. ಏನು ಅಂದರೆ ನಾವು ವೋಟಿಂಗ್ ಮಾಡಬೇಕಾಗಿತ್ತು, ನಮ್ಮವರೆಲ್ಲ ಹಾಳು ಮಾಡಿಬಿಟ್ರು ವೋಟ್ನ, ಮನೆಯಲ್ಲೇ ಕುತ್ಕೊಂಡ್ಬಿಟ್ರು ಅಂತ ಅವ್ರ ಭಾವನೆ ಇದೆ. ಆಮೇಲೆ ಒಂದು ಈಗ ಮುಸ್ಲಿಮ್ಸ್ ಬೇಸಿಕಲಿ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದು ಅದು ಮುಂಚೆಯಿಂದನೂ ಹಾಗೆ ಇದೆ, ಅದು ಟ್ರೆಡಿಷನಲ್. ಬಟ್ ಅದು JDSಗೆ ಶಿಫ್ಟ್ ಆಗಬೇಕಲ್ಲ, ಅದು ಕನ್ವರ್ಟ್ ಯಾಕಾಗಿಲ್ಲ ಅಂದರೆ ಈಗ ಲಾಸ್ಟ್ BJP ಜೊತೆ JDS ಇತ್ತು ಅಲ್ಲ. ಅದೇ ಅಲ್ಲ ಈಗಿಲ್ಲ, ಅದು ಈಗಿಲ್ಲ. ಈಗ ಅಲ್ಲ ಈಗಲೂ ನೀವು ಮನಸ್ಸಲ್ಲಿ ಹಂಗೆ ಇಟ್ಕೊಂಡ್ಬಿಟ್ರೆ ಮುಸ್ಲಿಮ್ಸು, ಅದು ನಿಮ್ಗೆ ದೊಡ್ಡ ತಪ್ಪು. ಯಾಕೆಂದ್ರೆ ನೀವು ಹಂಗೆ ಅನ್ಕೊಂಡಿದ್ದಕ್ಕೇನೆ ಇನ್ನೊಂದು ಸ್ವಲ್ಪ ಆಗಿದ್ದಿದ್ರೆ BJP ಬಂದ್ಬಿಡೋದು ಇವತ್ತು ಅಧಿಕಾರಕ್ಕೆ. ನಾವು ಹೇಳಿದ್ದೀವಿ, ನೀವು ಹಂಗೆ ಅಂದ್ಕೊಳ್ತಾ ಇದ್ದೀರಾ. ದೇವೇಗೌಡರು ಹೇಳಿದ್ದಾರೆ ನಾವು ಹೋಗಲ್ಲ, ಕುಮಾರಣ್ಣ ಹೇಳಿದ್ದಾರೆ ನಾವು ಹೋಗಲ್ಲ, ಇನ್ನು ಅವ್ರು ಬಿಟ್ಟರೆ ಇನ್ಯಾರಿದ್ದಾರೆ ನಮ್ಮ ಪಕ್ಷದೊಳಗೆ, ಅವರಿಬ್ಬರೇ ಹೇಳಬೇಕು. ಆದರೂ ಕೂಡ ಇಲ್ಲ ನೀವು ಹೋಗ್ತೀರಿ ಅಂತ ಹೇಳಿ ಯಾರು ಹೇಳಿದ್ದು? ಸಿದ್ದರಾಮಯ್ಯವರು, ರಾಹುಲ್ ಗಾಂಧಿಯವರು ಬಂದು ಹೇಳಿದರು. ನೀವು ಅವ್ರ ಮಾತು ಕೇಳಿಬಿಟ್ರಿ. ಈಗ ಅವ್ರ ಮಾತು ಕೇಳಬೇಕಾ ನನ್ನ ಮಾತು ಕೇಳಬೇಕಾ? MLA ಎಲೆಕ್ಷನಲ್ಲಿ ನನ್ನ ಮಾತು ಕೇಳಬೇಕು. ಇಲ್ಲಪ್ಪ ನಾನು ನಿಮ್ಮ ಜೊತೆಗೆ ಇರ್ತೀನಿ ಅಂತ ನೀವೇನು ಮಾಡಿಬಿಟ್ರೆ ಅವ್ರು ಹಿಂಗಂತೆ ಹೌದು ಟೀಕೆ ಅಂದ್ಬಿಟ್ಟು ನೀವು ಅವ್ರು ಹೇಳ್ದಂಗೆ ಮಾಡಿಬಿಟ್ರಿ. ನಾವೆಲ್ಲ ಸಿಕ್ಕಾಕೊಂಡ್ಬಿಟ್ಟೆ. ನಾನು ಸ್ವರ್ಗದಲ್ಲಿ ಸೋತಿದ್ದೆ, ಅದಕ್ಕೆ ಶಾರದಕ್ಕ ಸೋತಿದ್ದು ಮುಸ್ಲಿಮ್ ಅವ್ರು ಕೊಡಲಿಲ್ಲ. ಆಯಿತು, ಸ್ವರ್ಗದಲ್ಲಿ ಹಂಗಾರೆ ಯಾರನ್ನು ಗೆಲ್ಲಿಸಿದ್ರಿ? BJP ಅವ್ರನ್ನ ಗೆಲ್ಲಿಸಿದ್ರಿ. ಯಾರಿಂದ? ಮುಸ್ಲಿಮ್ ಅವ್ರ ತೀರ್ಮಾನದಿಂದ. ಇದು ಮುಸ್ಲಿಮ್ ಅವ್ರು ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟ್ ನೀವು ಶಿವಮೊಗ್ಗ ರೂರಲ್ಲು ಶಾರದಕ್ಕ 3,000 ವೋಟಲ್ಲಿ ಸೋತರು. ಅಲ್ಲಿ ಸುಮಾರು 25,000 ಮುಸ್ಲಿಮ್ಸ್ ಓಟಿದೆ. ಯಾರು ಗೆದ್ರಲ್ಲಿ? BJP ಗೆದ್ದರು. ಅದೇ ರೀತಿ ಅಪ್ಪಾಜಿ ಗೌಡರು, ಅದೇ ರೀತಿ ಶಿವಮೊಗ್ಗ ಸಿಟಿ ಇರ್ಬೋದು, ತೀರ್ಥಹಳ್ಳಿ ಇರ್ಬೋದು. ಇದಕ್ಕೆ ನೀವು ತಗೊಳ್ತಕ್ಕಂಥ ನಿರ್ಧಾರ ಅದು BJP ವಿರುದ್ಧವಾಗಿದ್ದರೆ ನೀವು ಮಾಡಿ, ಅದು BJPಗೆ ಸಹಕಾರ ಆಗ್ಬಿಡುತ್ತೆ. ಅದು ಇಟ್ ಈಸ್ ನಾಟ್ ನಮ್ಮದು ತಪ್ಪಲ್ಲ, ಯಾರ್ದು ಅಲ್ಲ. ಅವತ್ತು ಚುನಾವಣೆಯ ಪ್ರಚಾರದ ನೀತಿ ಏನಿದೆ ಅದು. ಬಟ್ ಇವತ್ತೇನಾಗಿದೆ, ಇವತ್ತು ಇದೆ ಅಂತ ಹೇಳ್ತೀನಿ ನಾನು. ಈಗಲ್ಲ ಅಲ್ಲ, ಲಾಸ್ಟ್ ಎಲೆಕ್ಷನ್, ಅದೇ ಲಾಸ್ಟ್ ಎಲೆಕ್ಷನ್ ಅದು ಇದ್ದಿದ್ದೇ ತಪ್ಪಾಗಿದ್ದು, ಅದರಿಂದನೇ ಎಲ್ಲ ಹಾಳಾಗಿದ್ದು. ಬನ್ನಿ ಅದ್ರದ್ದು ಅದು ಆಗಬಾರ್ದಾಗಿತ್ತು, ಅದು ಆಗಬಾರ್ದು. ಒಂದು ಸತಿ ಪಕ್ಷದ ಅಧ್ಯಕ್ಷರು ದೇವೇಗೌಡರು ಹೇಳಿದ್ರಲ್ಲ, ನಾವು ತಪ್ಪು ಮಾಡಿದ್ದೀವಿ, ಕ್ಷಮಿಸಿ ನಮ್ಮನ್ನು, ನಾವು ಮುಂದಿನ ಜನ್ಮದಲ್ಲಿ ಏನಾದ್ರು ಹುಟ್ಟಿದ್ರೆ ಮುಸ್ಲಿಂ ಫ್ಯಾಮಿಲಿ ಹುಟ್ಟಿ, ಇದಕ್ಕಿಂತ ದೊಡ್ಡತನ ಏನು ಬೇಕು ನಿಮಗೆ? ಆದ್ರೂ ನಂಬಲಿಲ್ಲ. ರಾಹುಲ್ ಗಾಂಧಿ ಬಂದರು, BT ಬಂದ್ಬಿಟ್ರು, ಹೋಯ್ತು. ನಾವೆಲ್ಲ ಸೋತಿದ್ದು ಅದಕ್ಕೆ, ಮೇಯ್ನಾಗಿ ನಾವೆಲ್ಲ ಸಿಕ್ಕಾಕೊಂಡಿದ್ದು ಅದಕ್ಕೆ, ನಮಗೆಲ್ಲ ಪ್ರಾಬ್ಲಮ್ ಆಯಿತು. ಇನ್ಫ್ಯಾಕ್ಟ್ ಕುಮಾರಸ್ವಾಮಿ ಅವ್ರದ್ದು ವಿಲೇಜಲ್ಲಿ ಹೈ ಲೀಡು 25, ರಾಮನಗರ ಬಂದ ತಕ್ಷಣ -1,300, ಮತ್ತೆ ಆಮೇಲೆ 26,000 ಲೀಡ್ ಆಗಿತ್ತು. ಈ ಥರ ಆಗಬಾರ್ದು. ಲೋಕಲ್ ಇಶ್ಯೂಸಲ್ಲಿ BSI ಬಗ್ಗೆ BSI ಮತ್ತು ಸಂಗಮೇಶ್ವರು ಮಾಡಿದ್ದಾರೆ, ಅಪ್ಪಾಜಿ ಗೌಡ್ರೂ ಮಾಡಿದ್ದಾರೆ. ಇವ್ರು ಚುನಾವಣೆ ಟೈಮಲ್ಲಿ ಮಾತ್ರ ಸ್ಟ್ರೈಕ್ ಮಾಡೋ ಏರಿಯಾಗೆ ಹೋಗ್ತಾರೆ, ಬೇರೆ ಟೈಮಲ್ಲಿ ರಾಘವೇಂದ್ರ ಹೋಗೋದಿಲ್ಲ. 5 ವರ್ಷದೊಳಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಇಲ್ಲ ಪಾರ್ಲಿಮೆಂಟಲ್ಲಿ ಎಷ್ಟು ಸತಿ ರಾಘವೇಂದ್ರ ಮಾತಾಡಿದ್ದಾರೆ? ಎಷ್ಟು ಸತಿ ಮಾತಾಡಿದ್ದಾರೆ ಪಾರ್ಲಿಮೆಂಟಲ್ಲಿ? ನನಗೆ ಗೊತ್ತಿರೋ ಪ್ರಕಾರ ಇವತ್ತವರೆಗೂ ವಾಯ್ಸೇ ಇರ್ತಿಲ್ಲ, ಒಂದು ಸತಿನೂ ಮಾತಾಡಿಲ್ಲ ನನ್ನ ಪ್ರಕಾರ. ಇಲ್ಲ 1-2 ಸತಿ ಏನಾದ್ರು ಮಾತಾಡಿರ್ಬೋದೇನೋ ಬೇರೆ ವಿಚಾರಕ್ಕೆ. ನಂಬರ್ 2, ಇವರಿಗೆ ಏನು ಯೋಗ್ಯತೆ ಇದೆ ಇವರಿಗೆ? ಮಂಗನ ಕಾಯಿಲೆ ಇಲ್ಲಿ ಬಂದು ಇವ್ರು ಎಲ್ಲಿದ್ರಪ್ಪ? ನೀವು ಪ್ರಶ್ನವ್ರು ಕೇಳಬೇಕು ಅವರಿಗೆ. ಮಂಗನ ಕಾಯಿಲೆಯಲ್ಲಿ ಬಂದಾಗ ಇಲ್ಲಿ ಜನರು ಸಾಯ್ತಾ ಇದ್ರು. ಸಾಗರ MLA ಎಲ್ಲಿ ಹೋದರು? ನಮ್ಮ ಏರಿಯಾ ಸೊರಬ MLA ಎಲ್ಲಿ ಹೋದರು? ತೀರ್ಥಹಳ್ಳಿ MLA ಎಲ್ಲಿ ಹೋದರು? ಇಲ್ಲಿರೋ MP ಏನು ಮಾಡ್ತಾಯಿದ್ರು? ರಿಸಾರ್ಟಲ್ಲಿ ಮಜಾ ಮಾಡ್ಕೊಂಡು ಕೂತ್ಕೊಂಡಿದ್ರು. ಪಾರ್ಲಿಮೆಂಟ್ ನಡೀತಿತ್ತು ತಾನೇ ಅವಾಗ. ಪಾರ್ಲಿಮೆಂಟ್ ವಾಸ್ ಹ್ಯಾಪನಿಂಗ್. ಅಟ್ಲೀಸ್ಟ್ ಹರಿಯಾಣದಿಂದ ಎಷ್ಟು ದೂರ ಆಗುತ್ತಾ ರಿಸಾರ್ಟಿಂದ ಪಾರ್ಲಿಮೆಂಟು? ಇಟ್ ಈಸ್ ಜಸ್ಟ್ ಅಬೌಟ್ 45 ಮಿನಿಟ್ಸ್. 45 ಮಿನಿಟ್ಸ್ ಒಂದು ಪಾರ್ಲಿಮೆಂಟಿಗೆ ಹೋಗಿ ಬರೋದಕ್ಕಾಗೋದಿಲ್ಲ? ಅಟ್ಲೀಸ್ಟ್ ಒಂದು ಕ್ವೆಶ್ಚನ್ ಹಾಕಿ ಬರೋದಕ್ಕಾಗೋದಿಲ್ಲ? ಇವ್ರು ಹೋಗ್ಬಿಟ್ಟು ಮಜಾ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಇದಕ್ಕೆ ಹೆಡ್ ಯಾರು? ಲೀಡ್ರ್ ಯಾರು? ಇದಕ್ಕೆ ಹೆಡ್ಡು ಯಡಿಯೂರಪ್ಪ ಅವರು. ಏನು ಇವರು ಬೇರೆ ಬಗ್ಗೆ ಮಾತಾಡ್ತಾರೆ? MP ಬಗ್ಗೆ ಇವ್ರಿಗೆ ಏನು ಯೋಗ್ಯತೆ ಇದೆ?
ಆ MPM YSL ಆಯಿತು MPMನ ಮುಳುಗಿಸಿದ್ದೇ ಯಾರು ಗೊತ್ತಾ? ಅದ್ರದ್ದು ಉತ್ತರ ಕೂಡ ಕೇಳಿ ಫಸ್ಟು. ಯಾವಾಗ ಮುಳುಗಿಸಿದ್ರು? ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಇದ್ದಾಗ. ಅದನ್ನೇನು ಏನಾದರೂ ಬೇಸಿಕಲಿ ಪ್ರೈವೇಟೈಸ್ ಮಾಡಿಬಿಟ್ಟು ಬೇರೆಯವ್ರಿಗೆ ಕೊಟ್ಬಿಟ್ಟು ಅದು ಒಂದಿಷ್ಟು ದುಡ್ಡು ಹೊಡ್ಕೋಬೇಕಂತ ಇದ್ರು, ಏನು ಕಥೆನೇನೋ ಗೊತ್ತಿಲ್ಲ. ಅದು ಸದ್ಯ ಆಗಲಿಲ್ಲ. ಅದು ಈಗಲೂ ಕೂಡ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ನಮ್ಮ ಕಡೆಯಿಂದ ನಾವೇನು ಸಹಕಾರ ಬೇಕು ನಾವು ಮಾಡ್ತೀವಿ, ಸೆಂಟ್ರಲ್ ಗೌರ್ಮೆಂಟಿಂದನೂ ಸಹಕಾರ ಬೇಕು. ಸಿ ಇಫ್ ಯು ಗಿವ್ ಮನಿ, ಸೆಂಟ್ರಲ್ ಗೌರ್ಮೆಂಟ್ ಆಲ್ಸೋ ಕಮ್ಸ್ ಇನ್ ಹ್ಯಾಂಡ್, ದೆನ್ ನಿಮಗೆ ಬರುತ್ತೆ. ನಾನು ದುಡ್ಡು ಕೊಡ್ತೀನಿ, ಅದು ನಿಮ್ಮ ಸ್ಯಾಲ್ರಿಗೆ ಇದಕ್ಕೆಲ್ಲ. ನಾಳೆ ಅದು ಓಪನ್ ಮಾಡಬೇಕಲ್ಲ. ಇಟ್ ಈಸ್ ನಾಟ್ ಅಬೌಟ್ ಓನ್ಲಿ ನಿಮಗೆ ಅರಿಯರ್ಸ್ ಕೊಡೋದು ಇಂಪಾರ್ಟೆಂಟ್ ಅಲ್ಲ. ಅರಿಯರ್ಸ್ ಜೊತೆಗೆ ಫೀಡಿಂಗ್ ಅಲ್ಲ, ನೆಕ್ಸ್ಟ್ ವರ್ಕ್ ಬೇಕಲ್ಲ. ಆಯ್ತಪ್ಪ, ನಿನಗೆ 4 ತಿಂಗಳು ಸಂಬಳ ಕೊಟ್ಟಿಲ್ಲ, ತಗೋ ಸಂಬಳ ಕೊಟ್ಬಿಡೋದಲ್ಲ, ಕೆಲಸ ಕೊಡಬೇಕಲ್ವಾ? ಆಯ್ತು, ಅರ್ಧನೇ ಸಂಬಳ ಕೊಡಿ, ಕೆಲಸ ಬೇಕು ಜನರಿಗೆ. ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್, ಅದು ಫ್ಯಾಕ್ಟ್ರಿ ಆನ್ ಆಗಬೇಕು, ಇಂಜಿನ್ ಸ್ಟಾರ್ಟ್ ಆಗಬೇಕು, ಬ್ಯಾಟ್ರಿ ಬೇಕು, ಕೀ ಬೇಕು, ಅವೆಲ್ಲ ತೊಗೊಂಡು ಹೋದರೆ ಬೇಕಾದಷ್ಟು. ಇದ್ರ ಬಗ್ಗೆ ಮಾತಾಡೋಕ್ಕೆ ಹೇಳಿ ಸುಮ್ಮನೆ ಕೂತ್ಕೊಂಡು ಅವ್ರ ಹೌಸಿಂಗ್ ಅವ್ರದ್ದು ಪಾಪ ಅವ್ರದ್ದೊಂದು ಗಲಾಟೆ ಮಾಡ್ತಾ ಇದ್ದಾರೆ, ಇವ್ರು ಹೋಗ್ತಾರೆ, ನಾವು ನಿಮ್ಮ ಜೊತೆ ಇರ್ತೀವಿ ಅಂತ. 10 ವರ್ಷ ಎಲ್ಲೂ ಕಾಣ್ಕೊಂಡಿಲ್ಲ. ಏನು ಕೌಂಟ್ರ್ ಮಾಡೋದು ಬೇಡ. ನನಗೆ ಗೊತ್ತಿರೋ ಪ್ರಕಾರ ಯಾವುದೇ ಥರದ ಇದಿಲ್ಲ, ಏನೋ ಭಯನೂ ಇಲ್ಲ. ಮುಸ್ಲಿಮವರೆಲ್ಲ ಒಂದು ಸೈಡಲ್ಲಿ ಮಾಡ್ತಾರೆ. ಅದು ಈ MRM ಅಂತೇಳಿ ಯಾಕೆ ಮಾಡಿದ್ದಾರೆ ನನ್ನ ಅದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗಿಲ್ಲ. ಆದರೆ ಈ ಸತಿ ಮಾತ್ರ ಮುಸ್ಲಿಮರಿಗೆ ಅರಿವಾಗಿದೆ. ನಾವು ತೊಗೊಂಡಿರ್ತಕ್ಕಂಥ MLA ಸಂದರ್ಭದಲ್ಲಿ ಕೆಲವು ನಿರ್ಧಾರಗಳು ಅದು BJP ಫೇವರ್ ಆಗಿರೋದು ಎದ್ದು ಕಾಣಿಸ್ತಾ ಇದೆ. ಅದು ಭಾಳ ಸೂಕ್ಷ್ಮವಾಗಿ ಮುಸಲ್ಮಾನ್ ಬಾಂಧವರು ಒಂದು ರೀತಿಯಲ್ಲಿ, ನಾನು ಯಾಕೆಂದರೆ ಜಾತಿ ಮೇಲೆ ನಾನು ಮತವನ್ನು ಕೇಳೋದಿಲ್ಲ, ಆದರೆ ಅವ್ರ ರಕ್ಷಣೆಯನ್ನು ಏನಾದರೂ BJPಯವ್ರು ಕೊಡ್ಬೋದು, BJPಯವರು ಕಾಂಗ್ರೆಸ್ JDS ಮತ್ತು ಇವರೆಲ್ಲ ಕೊಡ್ಬೋದು. ಅಂದರೆ ಅಲ್ಲಿಗೆ ಆ್ಯಂಡ್ ಮುಸಲ್ಮಾನ್ ಬಾಂಧವರು ಈಗ ನಾನು ಹೋಗ್ತಾ ಇದ್ದೀನಿ, ಈಗ ಶಿವಮೊಗ್ಗ ಸಿಟಿ, ನನಗೆ ಅನಿಸುತ್ತೆ ಐ ಥಿಂಕ್ ದಿಸ್ ಟೈಮ್ ವೆರಿ ಹೈ ಪರ್ಸೆಂಟೇಜ್ ಆಫ್ ವೋಟ್ಸ್ ವಿಲ್ ಹ್ಯಾಪನ್. ಲಾಸ್ಟ್ ಟೈಮ್ ಅವರು 60% ಮುಸ್ಲಿಮ್ ವೋಟ್ ಮಾಡೋಕ್ಕೆ ಬರಲಿಲ್ಲ. ಬಿಕಾಸ್ ನಂಬರ್ 1 13 ಡೇಸಲ್ಲಿ ನಾವು ಅವ್ರನ್ನ ಮನವರಿಕೆ ಮಾಡೋಕ್ಕೆ ಆಗಲಿಲ್ಲ. ಈಗ ನಾವೇನು ಮಾಡಿದ್ದೀವಿ, ಅಲ್ಲ ನಮ್ಮ ಕಾರ್ಯಕರ್ತರಲ್ಲ, ಕಾಂಗ್ರೆಸ್ JDS ಅವ್ರಿಗೆ ಮನೆಗೆ ಹೋಗೋಕ್ಕೆ ಟೈಮೇ ಆಗಲಿಲ್ಲ. ನಾವು ಬರೀ ಭಾಷಣ ಮಾಡ್ಕೊಂಡು ಸುತ್ಕೊಂಡು ಇದನ್ನೇ ಮಾಡಿಬಿಟ್ಟೆ. ಈಗ ಹಂಗೆ ಮಾಡ್ತಾ ಇಲ್ಲ. ವರ್ಸ್ಟ್ ಏನಿದೆ ಅದನ್ನು ಫಸ್ಟ್ ಅಟೆಂಡ್ ಮಾಡಿಬಿಟ್ಟೆ. ಯಾವುದು ವರ್ಸ್ಟು? ಶಿವಮೊಗ್ಗದೊಳಗೆ ನಾನು ಪ್ರಚಾರನೇ ಮಾಡಲಿಲ್ಲ, ನಂದು ತಪ್ಪದು. ಬಟ್ ನಾನು ತಪ್ಪು ಅನ್ನೋದಕ್ಕೆ ನನಗೆ ಸಮಯ ಇರಲಿಲ್ಲ. ಸೊ ನಾನೇನು ಮಾಡಿದ್ದೀನಿ, ಈಗ ಫಸ್ಟ್ ಶಿವಮೊಗ್ಗನೇ ಸ್ಟಾರ್ಟ್ ಮಾಡಿದೆ. ಇವತ್ತು ಸೊರಬ ಹೋಗ್ತಾ ಇದ್ದೀನಿ ಆಫ್ಟರ್ 12 days. ಬಟ್ ಮತ್ತೆ ಒಂದು ರೌಂಡ್ ಮುಗಿಸಿದೆ. ಸೊರಬ, ಆನವಟ್ಟಿ, ತಾಳಗುಪ್ಪ ಮುಗಿಸಿದೆ, ಹೊಸನಗರ, ಸಾಗರ ಮುಗಿಸಿದೆ. ಈಗೆಲ್ಲ ಆಯಿತು. ಇನ್ನು ಒಂದೇ ಒಂದು ಭದ್ರಾವತಿನೂ ಒಂದು ಪಾರ್ಟ್ ಮುಗಿಸಿದೆ. DK ಶಿವಕುಮಾರ್ ಅವ್ರ ಜೊತೆಗೆ 30th ಸೆಕೆಂಡ್ ಪಾರ್ಟ್ ಮಾಡ್ತೀನಿ ಸಂಗಮೇಶ್ವರ ಅವ್ರ ಜೊತೆಗೆ. ನೆಕ್ಸ್ಟ್ 1ನೇ ತಾರೀಕು ತೀರ್ಥಹಳ್ಳಿ ಜಾಯಿಂಟ್. ಈಗ ಜಾಯಿಂಟ್ ಇದಿಲ್ಲ, ಜಾಯಿಂಟಾಗಿ ಮಾಡ್ತಾ ಇದ್ದಾರೆ ಮಂಜುನಾಥ್